ಒನ್ ವೆಬಿನಾರ್, ಒನ್ ಡಿಸಿಷನ್, ಅ ನ್ಯೂ ಬಿಗಿನಿಂಗ್. ನೀವು ಬರೀ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತ ಆ ಒಂದು ಅವಕಾಶಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ದೀರಾ. ಆ ಯೂನಿಫಾರ್ಮ್ಗೋಸ್ಕರ, ಬ್ಯಾಡ್ಜ್ಗೋಸ್ಕರ, ನಿಮ್ಮ ತಂದೆ ತಾಯಿ ಮುಖದಲ್ಲಿ ಆ ಹೆಮ್ಮೆನ ನೋಡ್ಲಿಕ್ಕೋಸ್ಕರ ನೀವು ಪ್ರಿಪೇರ್ ಆಗ್ತಿದ್ದೀರಾ. ಇದೆಲ್ಲಾನು ಸಾಧಿಸಬೇಕು ಅಂತ ಅಂದಾಗ ಕೆಲವೊಂದು ಗೊಂದಲಗಳಿಂದ ಹೊರ ಬರ್ಲಿಕ್ಕೆ ಒಂದೊಳ್ಳೆ ಕ್ಲಾರಿಟಿ, ಸ್ಟ್ರಾಟಜಿ, ಡೈರೆಕ್ಷನ್, ಅದ್ರ ಜೊತೆಗೆ ಒಂದೊಳ್ಳೆ ಮಾರ್ಗದರ್ಶನ ತುಂಬಾ ಅಗತ್ಯ ಇರುತ್ತೆ. ಅದಕ್ಕೆ ಅಂತಾನೆ ನಮ್ಮ NCG ಸಂಸ್ಥೆ ವತಿಯಿಂದ ಮೇ 4ನೇ ತಾರೀಕು ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ಒಂದು ಫ್ರೀ ಆನ್ಲೈನ್ ವೆಬಿನಾರ್ ಕಂಡಕ್ಟ್ ಮಾಡ್ತಿದೀವಿ. ನಿಮ್ಮ ಅತ್ಯಮೂಲ್ಯ ಸಮಯನ ವ್ಯರ್ಥ ಮಾಡ್ದಲೆ ಬಹಳ ಕಡಿಮೆ ಸಮಯದಲ್ಲೇ ಸಕ್ಸಸ್ ಅನ್ನೋ ಡೆಸ್ಟಿನಿನ ಹೇಗ್ ತಲುಪಬಹುದು ಅನ್ನೋದನ್ನ ನಾವಿಲ್ಲಿ ತಿಳಿಸ್ಕೊಡ್ತಿದೀವಿ. ನೀವು ಸರ್ಕಾರಿ ಹುದ್ದೆನ ಪಡೆಯೋ ಪಣ ತೊಟ್ಟಿದ್ರೆ ದಿಸ್ ಇಸ್ ವೇರ್ ಇಟ್ ಬಿಗಿನ್ಸ್. ಒನ್ ವೆಬಿನಾರ್, ಒನ್ ಡೆಸಿಷನ್, ಅ ನ್ಯೂ ಬಿಗಿನಿಂಗ್. Enroll now. Your journey to success starts with this one step. ಹಾಯ್, ಎಲ್ಲರಿಗೂ NCG ಅಕಾಡೆಮಿಗೆ ಸ್ವಾಗತ. ವೆಲ್ಕಮ್ ಟು ಆಲ್. ಟುಡೇ ಟಾಪಿಕ್ ಮೈಕ್ರೋಗ್ರಾವಿಟಿ. ಓಕೆ, ಏನಿದು ಮೈಕ್ರೋಗ್ರಾವಿಟಿ? ಓಕೆ, ಏನಕ್ಕೆ ಮೈಕ್ರೋಗ್ರಾವಿಟಿ ಟಾಪಿಕ್ ತೊಗೊಂಡಿದ್ದೀನಿ ಅಂದರೆ, ರೀಸೆಂಟ್ಲಿ ಮಾರ್ಚ್ 18, 2025 ಅಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಏನು ಮಾಡ್ತಾರೆ, ಸ್ಪೇಸ್ ಎಕ್ಸ್ ಕ್ರೂ 9 ಮುಖಾಂತರವಾಗಿ ಬಂದು ಫ್ಲೋರಿಡಾ ಎನ್ನೋ ಒಂದು ಸ್ಪೇಸ್ ಸ್ಟೇಷನಲ್ಲಿ ಇಳಿತಾ ಬರ್ತಾರೆ. ಅವರು ಎಲ್ಲಿದ್ರು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ 286 ಡೇನ ಕಳೆದ್ಬಿಟ್ಟು ಮತ್ತೆ ನಮ್ಮ ಭೂಮಿಗೆ ಬಂದಿದ್ದಾರೆ. ಓಕೆ, ಅವ್ರು ಫಸ್ಟ್ ಹೋಗಿದ್ದು ಯಾವಾಗ? ಅವರು ಫ್ಲೋರಿಡಾದಿಂದ ಎಲ್ಲಿಗೆ ಹೋದ್ರು? ಅವರು ಫಸ್ಟ್ ಯಾರು? ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು ಎಲ್ಲಿಗೆ ಹೋದ್ರು? ಫ್ಲೋರಿಡಾದಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ್ರು. ಓಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅವರು ಹೋದಂಥ ದಿನಾಂಕ ಯಾವುದು? 28 ಸೆಪ್ಟೆಂಬರ್ 2024. ಓಕೆ, ಈ ದಿನ ಅವರು ಏನಾದರೂ ಭೂಮಿಯಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅವರು ಏನು ಮಾಡಿದ್ರು? ಸ್ಪೇಸ್ ಎಕ್ಸ್ ಕ್ರೂ 9 ಅನ್ನೋ ಒಂದು ಲಾಂಚಿಂಗ್ ವೆಹಿಕಲ್ನಿಂದ ಅವರು ಭೂಮಿಯಿಂದ ಏನಾಗ್ತಾರೆ, ಉಡಾವಣೆ ಆಗ್ತಾ ಹೋಗ್ತಾರೆ. ಇವರು ಉಡಾವಣೆ ಆದ ಈ ಒಂದು ಪ್ರಾಜೆಕ್ಟು ಏನಕ್ಕೆ ಹೋದ್ರು ಅಂದರೆ, ಒಂದು ಬೋಯಿಂಗ್ ಸ್ಟಾರ್ಲಿಂಕ್ ಅಥವಾ ಬೋಯಿಂಗ್ ಸ್ಟಾರ್ಲಿಂಕ್ CST-100 ಅನ್ನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾರೆ. ಬೋಯಿಂಗ್ ಸ್ಟಾರ್ ಲೈನ್ CST-100 ಅನ್ನೋ ಒಂದು ಪ್ರಾಜೆಕ್ಟ್ ಮೇಲೆ ಎಲ್ಲಿ ಹೋಗ್ತಾರೆ? ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾ ಬರ್ತಾರೆ. ಬಟ್ ಅವರ ಒಂದು ಮಿಷಿನ್ ಒಳಗಡೆ ಅಥವಾ ಅವರ ಒಂದು ಲಾಂಚಿಂಗ್ ಮಿಷಿನ್ ಒಳಗಡೆ ಏನಾಗುತ್ತೆ? ಹೀಲಿಯಂ ಲೀಕೇಜ್ ಆಗುತ್ತೆ. ಏನು ಲೀಕೇಜ್ ಆಗುತ್ತೆ? ಹೀಲಿಯಂ ಲೀಕೇಜ್ ಆಗುತ್ತೆ. ಓಕೆ, ಹೀಲಿಯಂ ಲೀಕೇಜ್ ಆದಾಗ ಅವರು ಏನಾಗ್ತಾರೆ, 8 ಡೇಸ್ ಪ್ರಾಜೆಕ್ಟ್ ಇರುತ್ತೆ. ಆ 8 ಡೇಸ್ ಪ್ರಾಜೆಕ್ಟ್ನ ಮುಗಿಸಿ ಬರೋದಕ್ಕಾಗದಲೇ ಅವರು ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 286 ಡೇನ ಕಳೀತಾ ಬರ್ತಾರೆ. ಎಷ್ಟು? 286 ಡೇನ ಕಳೀತಾ ಬರ್ತಾರೆ. ಆ 286 ಡೇ ಇದ್ರಲ್ಲ, ಆ 286 ಡೇನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಅವರ ಒಂದು ಕಾಲನ ಯೂಸ್ ಮಾಡ್ಕೊತಾ ಹೋಗ್ತಾರೆ. ಯಾರು? ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್. ಓಕೆ, ಯಾರ್ಯಾರು? ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇವರೆಲ್ಲಿರ್ತಾರೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 280 ಡೇಸ್ ಕಳೀತಾ ಬರ್ತಾರೆ. ಓಕೆ, ಹಾಗಾದ್ರೆ ಏನಿದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್? ISS ಅಂದ್ರೆ ಏನು? ಇದು ಒಂದು ಬಹು ಬಾಹ್ಯಾಕಾಶ ಕೇಂದ್ರಗಳಾದ, ಬಹು ರಾಷ್ಟ್ರೀಯ ಕೇಂದ್ರಗಳಾದ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಎಲ್ಲಿ? ನಮ್ಮ ಭೂಮಿಯಿಂದ 400 ಕಿಲೋಮೀಟರ್ ಮೇಲ್ಗಡೆ. ಇಟ್ ಮೀನ್ಸ್ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಏನಿದೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಇದನ್ನ ಯಾರ್ಯಾರು ಲಾಂಚ್ ಮಾಡಿರ್ತಾರೆ? ಓಕೆ, ಫಸ್ಟ್ ನಾಸಾದವರು. ನಾಸಾ ಮೀನ್ಸ್ USA. ಸೆಕೆಂಡ್ ಯಾರು? ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಾದವರು. ನೆಕ್ಸ್ಟ್ ಯಾರು? ಯುರೋಪ್ ಸ್ಪೇಸ್ ಏಜೆನ್ಸಿ, ಯುರೋಪ್ ಯೂನಿಯನ್. ನೆಕ್ಸ್ಟ್ ಯಾರು? ಜಾಕ್ಸಾ ಅಥವಾ ಜಪಾನ್ ಸ್ಪೇಸ್ ಏಜೆನ್ಸಿ. ನೆಕ್ಸ್ಟ್ ರಾಸ್ ಕಾಸ್ಮಸ್, ಇದು ರಷ್ಯನ್ ಸ್ಪೇಸ್ ಏಜೆನ್ಸಿ.
ಈ 5 ರಾಷ್ಟ್ರಗಳು ಕೂಡಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ 1998ರಲ್ಲಿ ಇಲ್ಲಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಏನ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ. ಯಾವ್ದು ಈ ರೀಸನ್ಗೆ ಲಾಂಚ್ ಮಾಡ್ತಾರೆ ಅಂದ್ರೆ, ಅಲ್ಲಿ ನಮ್ಮ ಬಾಹ್ಯಾಕಾಶದಲ್ಲಿ ನಡೆಯುವ ಒಂದು ರಿಸರ್ಚ್ ಆಗ್ಲಿ, ಡೆವಲಪ್ಮೆಂಟ್ ಆಗ್ಲಿ, ಏನಾದ್ರೂ ಆಗ್ಲಿ ಹೆಲ್ಪ್ ಆಗ್ಲಿ, ಅಥವಾ ಇಲ್ಲಿಂದ ಕಳಿಸಿದಂತ ಕ್ರೂಸ್ ಗಳಿಗೆ ಏನಾಗ್ಲಿ, ಲಾಂಚಿಂಗ್ ಸ್ಟೇಷನ್ ಗಳಾಗ್ಲಿ, ಓಕೆ, ಇಂಟರ್ ಸ್ಪೇಸ್ ಸ್ಟೇಷನ್ ಗಳಾಗ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಲೋ ಅರ್ತ್ ಆರ್ಬಿಟ್ ಅಲ್ಲಿ 400 ಕಿಲೋಮೀಟರ್. ಓಕೆ, ಏನಿದು ಅರ್ತ್ ಆರ್ಬಿಟ್ಸ್, ಲೋ ಅರ್ತ್ ಆರ್ಬಿಟ್ಸ್, ಮೀಡಿಯಂ ಅರ್ತ್ ಆರ್ಬಿಟ್ಸ್, ಓಕೆ, ಐ ಅರ್ತ್ ಆರ್ಬಿಟ್ಸ್, ಇವೆಲ್ಲ ಇದಾವಲ್ಲ, ಇವು ನಮ್ಮ ಭೂಮಿಯ ಸುತ್ತ ಇರುವ ಪಥಗಳು ಅಥವಾ ಪ್ರಾಜೆಕ್ಟರೀಸ್ ಅಥವಾ ಪಾತ್ವೇ ಏನಾಗ್ತವೆ. ಈ ಪಾತ್ವೇಲಿ ಸ್ಯಾಟಲೈಟ್ಸ್ಗಳು ಸುತ್ತಾ ಬರ್ತವೆ. ಈ ಪರ್ಟಿಕ್ಯುಲರ್ಲಿ ಈ ಒಂದು ಲೋ ಅರ್ತ್ ಆರ್ಬಿಟ್ ಅಲ್ಲಿ ಯಾವುದು ನಮ್ಮ ಒಂದು ISS ಇದೆ. ಓಕೆ, ಲೋ ಅರ್ತ್ ಆರ್ಬಿಟ್ ಇದು ನಾವ್ ಎಲ್ಲಿಂದ ಎಲ್ಲಿಗೆ ನೋಡ್ತೀವಿ, ನಮ್ಮ ಭೂಮಿಯಿಂದ 200 ಕಿಲೋಮೀಟರ್ ಇಂದ ಎಲ್ಲಿವರೆಗೂ 2000 ಕಿಲೋಮೀಟರ್ 2000 ಕಿಲೋಮೀಟರ್ ವರೆಗೂ ಲೋ ಅರ್ತ್ ಆರ್ಬಿಟ್ ಅನ್ನ ನೋಡ್ತೀವಿ. ಓಕೆ, ಮೀಡಿಯಂ ಅರ್ತ್ ಆರ್ಬಿಟ್ ಇದನ್ನ 2000 ಕಿಲೋಮೀಟರ್ ಇಂದ 2000 ಕಿಲೋಮೀಟರ್ ಟು 35,786 ಕಿಲೋಮೀಟರ್ ವರೆಗೂ ಮೀಡಿಯಂ ಅರ್ತ್ ಆರ್ಬಿಟ್ ಅನ್ನು ನೋಡ್ತೀವಿ. ನೆಕ್ಸ್ಟ್ ಜಿಯೋ ಸ್ಟೇಷನರಿ ಆರ್ಬಿಟ್ ಅಥವಾ ಜಿಯೋ ಸಿಂಕ್ರೋನೈಸ್ ಆರ್ಬಿಟ್ ಅಥವಾ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಗಳೆಲ್ಲ ಎಲ್ಲಿ ಬರ್ತವೆ, 35,786 ಕಿಲೋಮೀಟರ್ ಎಬೋವ್ ಬರ್ತಾ ಹೋಗ್ತವೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್ ಮತ್ತೆ GSO. ಓಕೆ, ಪರ್ಟಿಕ್ಯುಲರ್ಲಿ ISS ಎಲ್ಲಿದೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇದೆ. ಹಾಗಾದ್ರೆ ಈ ISS 1998ರಲ್ಲಿ ಆ 5 ದೇಶಗಳ ಒಕ್ಕೂಟ, ಓಕೆ, ಸ್ಪೇಸ್ ಏಜೆನ್ಸಿಗಳು ಏನ್ ಮಾಡ್ತವೆ, ಉಡಾವಣೆ ಮಾಡ್ತವೆ. ಆ ಉಡಾವಣೆ ಮಾಡಿದಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದು 7.8 ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಅಷ್ಟು ರೆವಲ್ಯೂಷನ್ ಇದೆ, ಅಂದ್ರೆ ಸ್ಪೀಡ್ ಇದೆ. ಈ ಸ್ಪೀಡ್ ಅಲ್ಲಿ ಏನು ಸುತ್ತುತ್ತಾ ಇದೆ, ಯಾವ್ದನ್ನ, ನಮ್ಮ ಒಂದು ಭೂಮಿಯನ್ನ ಈ ಸ್ಪೀಡ್ ಅಲ್ಲಿ 7.8 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಸುತ್ತುತ್ತಾ ಇದೆ. ಎಲ್ಲಿ ರೆವಾಲ್ವ್ ಆಗ್ತಾ ಇದೆ ನಮ್ಮ ಭೂಮಿಯನ್ನ, ಯಾವುದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈ ಸ್ಪೇಸ್ ಸ್ಟೇಷನ್ಗೆ ಯಾರು ಹೋಗ್ತಾರೆ, ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು ಹೋಗ್ತಾ ಬರ್ತಾರೆ. ಓಕೆ, ಪರ್ಪಸ್ ಏನು ಅಂದ್ರೆ ಬೋಯಿಂಗ್ ನ ಏನು ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ CSAT 100 ಅನ್ನೋ ಒಂದು ಪ್ರಾಜೆಕ್ಟ್ ಮೇಲೆ ಇವ್ರು ಹೋಗ್ತಾರೆ. ಓಕೆ, ಎಷ್ಟು ಇದ್ರ ಪ್ರಾಜೆಕ್ಟ್ ಡ್ಯೂರೇಷನ್ 8 ಡೇಸ್ ಅಷ್ಟೇ ಇರುತ್ತೆ. ಬಟ್ 8 ಡೇಸ್ ಇದ್ದಿದ್ದು ಏನಾಗುತ್ತೆ, 286 ಡೇ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೀಲಿಯಂ ಲೀಕೇಜ್ ಆಗ್ತಾ ಇರುತ್ತೆ. ಆದ ಕಾರಣ 286 ಡೇಸ್ ಅವರು ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಲ್ಲೇ ಉಳ್ಕೊಂತ ಹೋಗ್ತಾರೆ. ಹಾಗಾದ್ರೆ ಉಡಾವಣೆ ಆದ ಡೇಟ್ ಯಾವುದು, 28 ಸೆಪ್ಟೆಂಬರ್ 2024 ಆದ್ರೆ ಅವ್ರು ಬಂದು ನಮ್ಮ ಭೂಮಿಗೆ ಮತ್ತೆ ಫ್ಲೋರಿಡಾದಲ್ಲಿ ಇಳಿದಿದ್ದು ಯಾವುದು ಅಂದ್ರೆ 18 ಮಾರ್ಚ್ 2025 ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನಮ್ಮ ಫ್ಲೋರಿಡಾದಲ್ಲಿ ಇಳಿತಾ ಬರ್ತಾರೆ SpaceX Crew 9 ಅನ್ನೋ ಒಂದು ಲಾಂಚಿಂಗ್ ವೆಹಿಕಲ್ ಇಂದ. ಓಕೆ, ಈ ವೆಹಿಕಲ್ ನ ಒಂದು ಇದರಿಂದ ಏನ್ ಮಾಡ್ತಾರೆ, ಈ 280 ಡೇಸ್ ಅವರು ಎಲ್ಲಿರ್ತಾರೆ, ಭೂಮಿಯಿಂದ ಹೊರತುಪಡಿಸಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಅವ್ರು ಇರ್ತಾ ಬರ್ತಾರೆ. ಹಾಗಾದ್ರೆ ಅವರು 280 ಡೇಸ್ ಏನ್ ಮಾಡ್ತಾ ಹೋಗ್ತಾರೆ, ಈ 286 ಡೇಸ್ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಕ್ಲೀನಿಂಗು, ಅಲ್ಲಿ ಏನೇ ಒಂದು ಆಪರೇಷನ್ ವರ್ಕ್ಸ್ ಇರ್ಬೋದು, ಏನೋ ಮಿಸ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಸಮ್ ಡ್ಯೂರೇಷನ್ ಆಫ್ ದಿ ಟೈಮ್ ಏನಾಗಿರುತ್ತೆ, ಸಮ್ ಪ್ರಾಬ್ಲಮ್ಸ್ ಗಳಾಗಿರುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ಏನ್ಬಿಟ್ಟು ಫೈಂಡ್ ಔಟ್ ಮಾಡಿ ಅದನ್ನ ಕರೆಕ್ಷನ್ ಮಾಡ್ತಾ ಬರ್ತಾರೆ. ಆ ಕರೆಕ್ಷನ್ಗಳನ್ನೆಲ್ಲ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಅವರು ಏನ್ ಮಾಡ್ತಾರೆ, 900 ಅವರ್ಸ್ ಓಕೆ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಬರ್ತಾರೆ. ಒಂದು 900 ಅವರ್ಸ್ ಅವರು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಬರ್ತಾರೆ. ಓಕೆ, ಅದರಲ್ಲೂ ಸುನಿತಾ ವಿಲಿಯಮ್ಸ್ ಅವರು ಏನ್ ಮಾಡ್ತಾ ಹೋಗ್ತಾರೆ, 62 ಅವರ್ಸ್ 9 ಮಿನಿಟ್ ಸ್ಪೇಸ್ ವಾಕ್ ಮಾಡ್ತಾ ಬರ್ತಾರೆ. ಏನ್ ಮಾಡ್ತಾರೆ, ಸ್ಪೇಸ್ ವಾಕ್. ಓಕೆ, ಇದು ಒಂದು ಮೈಲ್ ಸ್ಟೋನ್. ಒಬ್ಬ ಮಹಿಳೆ 62 ಅವರ್ಸ್ ಮತ್ತೆ 9 ಮಿನಿಟ್ಸ್ ಏನ್ ಮಾಡ್ತಾರೆ, ಸ್ಪೇಸ್ ವಾಕ್ ಮಾಡಿರೋದು ಮೊಟ್ಟ ಮೊದಲ ಬಾರಿಗೆ ಇವರು ಈ ಒಂದು ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರು ಅಲ್ಲೇ ಉಳ್ಕೊಂಡು ಏನ್ ಮಾಡ್ತಾರೆ, ಮೈಕ್ರೋಗ್ರಾವಿಟಿ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತಾರೆ. ಏನಿದು ಮೈಕ್ರೋಗ್ರಾವಿಟಿ? ಈ ಮೈಕ್ರೋಗ್ರಾವಿಟಿ ಬಗ್ಗೆನೆ ಇವತ್ತು ನಮ್ಮ ಒಂದು ಟಾಪಿಕ್ ಇರೋದು. ನಿಮ್ಗೆಲ್ಲರಿಗೂ ಗೊತ್ತು ಮೈಕ್ರೋಗ್ರಾವಿಟಿ. ರೀಸೆಂಟ್ಲಿ ಡೇಸ್ ಅಲ್ಲಿ ರೀಲ್ಸ್ ಅಲ್ಲಿ ಒಂದೆರಡು ವಿಡಿಯೋಸ್ಗಳು ವೈರಲ್ ಆದವು. ಸುನಿತಾ ವಿಲಿಯಮ್ಸ್ ಅವರು
ಓಕೆ ಆ ಒಂದು ಸ್ಪೇಸ್ ಒಳಗಡೆ ಅಥವಾ ಒಂದು ISS ಒಳಗಡೆ ಅವರು ಏನ್ ಮಾಡ್ತಾರೆ, ತೇಲ್ತಾ ಹೋಗ್ತಾರೆ, ಫ್ಲೋಟಿಂಗ್ ಆಗ್ತಾ ಹೋಗ್ತಾರೆ, ಫ್ರೀ ಫಾಲಿಂಗ್ ಆಗ್ತಾ ಬರ್ತಾರೆ. ಆ ವಿಡಿಯೋಸ್ ಎಲ್ಲ ವೈರಲ್ ಆದ್ವು. ಆ ವೈರಲ್ ಒಳಗಡೆ ಈ ಮೈಕ್ರೋಗ್ರಾವಿಟಿ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಓಕೆ, ಕಾಂಪಿಟೇಟಿವ್ ಫೀಲ್ಡ್ ಯಾವ ರೀತಿ ಏನಾದ್ರು ಕೇಳ್ಬೋದು ಮೈಕ್ರೋಗ್ರಾವಿಟಿ ಅಂತ, ಹೇಳೋದಕ್ಕಾಗೋದಿಲ್ಲ. ಓಕೆ, ಹಾಗಾದ್ರೆ ಈ ಮೈಕ್ರೋಗ್ರಾವಿಟಿ ಅಂದ್ರೆ ಏನು? ಓಕೆ, ಅದಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮ ಅಕಾಡೆಮಿ ಏನ್ ಮಾಡ್ತಾ ಇದೆ, ಈವ್ನಿಂಗ್ ಬ್ಯಾಚಸ್ ನ ಸ್ಟಾರ್ಟ್ ಮಾಡ್ತಾ ಇದೆ. KS ಇರ್ಬೋದು, KPSC ಇರ್ಬೋದು, PC PSI ಗಳಿರ್ಬೋದು, ಏನ್ ಮಾಡ್ತಾ ಇದೆ, ಫೌಂಡೇಶನ್ ಕೋರ್ಸ್ ಅನ್ನ ಮಾಡ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಓಕೆ ಬಂದು ಕೆಳಗಡೆ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಮಾಡ್ಕೋಬಹುದು. ಓಕೆ, ಹಾಗಾದ್ರೆ ಏನಿದು ಮೈಕ್ರೋಗ್ರಾವಿಟಿ? ಫಸ್ಟ್ ಆಫ್ ಆಲ್ ಗ್ರಾವಿಟಿ ಅಂದ್ರೆ ಏನ್ ನೋಡೋಣ. ಓಕೆ, ಗ್ರಾವಿಟಿ ಅಂದ್ರೆ ಏನು? ಓಕೆ, ಗುರುತ್ವ ಅಂತ ಕರಿತೀವಿ ಕನ್ನಡದಲ್ಲಿ. ಏನಿದು ಗ್ರಾವಿಟಿ ಅಂದ್ರೆ? ನಿಮಗೆ ಗೊತ್ತು, ನಮ್ಮ ಯೂನಿವರ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಫೋರ್ಸ್ ಇದಾವೆ. 4 ಟೈಪ್ಸ್ ಆಫ್ ಫಂಡಮೆಂಟಲ್ ಫೋರ್ಸ್. ಎಷ್ಟಿದೆ? 4 ಟೈಪ್ಸ್ ಆಫ್ ಫಂಡಮೆಂಟಲ್ ಫೋರ್ಸಸ್ ಇದಾವೆ. ಯಾವ್ಯಾವ ಹಾಗಾದ್ರೆ? ಓಕೆ, ತುಂಬಾ ಸ್ಟ್ರಾಂಗ್ ಇರೋದು ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಅಣುಬಲ, ಸ್ಟ್ರಾಂಗ್ ಅಣುಬಲ. ಸೆಕೆಂಡ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ವಿದ್ಯುತ್ ಕಾಂತೀಯ ಬಲ. ನೆಕ್ಸ್ಟ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ವೀಕ್ ಅಣುಬಲ. ಲಾಸ್ಟ್ ಒನ್ ಗ್ರಾವಿಟೇಷನಲ್ ಫೋರ್ಸ್. ಗುರುತ್ವ ಬಲ ಅಂತ ಕರಿತೀವಿ. ಓಕೆ, ಎಷ್ಟು ಸ್ಟ್ರಾಂಗ್ ಇರೋದು ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನ ಎಲ್ಲಿ ಕಾಣ್ತಾ ಬಿಡ್ತೀರಾ ಅಂದ್ರೆ, ಓಕೆ, ಒಂದು ಆಟಮ್ ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ಗೆ ಈಲಿಯಂ ಆಟಮ್ ನ ಕನ್ಸಿಡರ್ ಮಾಡಿದಾಗ, ಈಲಿಯಂ ಆಟಮ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, 2 ಪ್ರೋಟಾನ್ಗಳಿರ್ತವೆ, 2 ಪ್ರೋಟಾನ್ಗಳಿರ್ತವೆ, 2 ನ್ಯೂಟ್ರಾನ್ಗಳಿರ್ತವೆ. ಓಕೆ, ಪ್ರೋಟಾನ್ ಪ್ಲಸ್ ಒಂದು ಧನ ವಿದ್ಯುತ್ ಆವೇಶವನ್ನು ಹೊಂದಿರುತ್ತೆ, ಪಾಸಿಟಿವ್ ಆವೇಶವನ್ನು ಹೊಂದಿರುತ್ತೆ. ಅವೇನಾಗ್ತವೆ? 2 ಪಾಸಿಟಿವ್ ಆವೇಶವನ್ನು ಹೊಂದಿದ್ರೆ ಅವೇನಾಗಬೇಕು? ರಿಪೆಲ್ ಆಗಬೇಕು. ಓಕೆ, ಏನ್ ಮಾಡ್ತವೆ? ಅವು ಎಂದು ರಿಪೆಲ್ ಆಗೋದಿಲ್ಲ. ಏನಾಗಿರ್ತವೆ? ಆ ನ್ಯೂಕ್ಲಿಯಸ್ ಒಳಗಡೆ ಇರ್ತವೆ, ಅಟ್ರಾಕ್ಷನ್ ಆಗಿ ಇರ್ತವೆ. ಹಾಗಂದ್ರೆ ಅಲ್ಲಿ ಏನಾಗ್ತಾ ಇದೆ, ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದೆ. ಅದೇ ನಮಗೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನಿಮಗೆ ಗೊತ್ತು, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಸಿಟಿ ಏನಾಗಿರುತ್ತೆ, 2 ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ರೇಡಿಯೇಷನ್ ಮುಖಾಂತರವಾಗಿ ಬೆಳಕು ಆದ್ ಬರೋದನ್ನ ಯಾವ್ದ್ರ ಮುಖಾಂತರ ಆದ್ ಬರುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ನಮ್ಮ ಸೂರ್ಯನ ಬೆಳಕಿರೋದ್ರಲ್ಲ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದಾವೆ. ಹಾಗಾದ್ರೆ ಯಾವ್ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ನೀವು ನೋಡಿರ್ಬೋದು, ರೇಡಿಯೋ ವೇವ್ಸ್ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಇನ್ಫ್ರಾರೆಡ್ ರೇಸ್ ಆಗಿರ್ಬೋದು, ವಿಜುವಲ್ ರೇಸ್ ಆಗಿರ್ಬೋದು, ಎಕ್ಸ್ ರೇಸ್ ಆಗಿರ್ಬೋದು, UV ರೇಸ್ ಆಗಿರ್ಬೋದು, ಗಾಮಾ ರೇಸ್ಗಳು, ಇವೆಲ್ಲ ಏನಾಗಿರ್ತವೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ಗಳಾಗಿರ್ತವೆ. ಇದಕ್ಕೆ ಯಾವುದೇ ಒಂದು ಮೀಡಿಯಾ ಬೇಕಾಗಿಲ್ಲ. ಮೀಡಿಯಾ ಇಲ್ದಲೆ ಏನಾಗುತ್ತೆ, ಪ್ರಸಾರ ಆಗ್ತಾ ಬರುತ್ತೆ. ಈ ತರದ ಒಂದು ಫೋರ್ಸ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಗ್ನೆಟ್ ಯಾವ್ದು? ನಾರ್ತ್ ಅಂಡ್ ಸೌತ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ನಾರ್ತ್ ಅಂಡ್ ನಾರ್ತ್ ಏನಾಗುತ್ತೆ, ರಿಪೆಲ್ ಆಗುತ್ತೆ. ಇದನ್ನ ಅಂತ ಕರಿತೀವಿ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಪಾಸಿಟಿವ್ ಚಾರ್ಜಸ್, 2 ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ, ರಿಪೆಲ್ ಆಗ್ತವೆ. ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇದನ್ನ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೀವಿ. 2 ಸೇರಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಾರ್ಜಸ್ ಆಗುತ್ತೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗುತ್ತೆ. ನೆಕ್ಸ್ಟ್ ವೀಕರ್ ನ್ಯೂಕ್ಲಿಯರ್ ಫೋರ್ಸ್. ಇದನ್ನ ಎಲ್ಲಿ ನೋಡಬಹುದು? ಕಾರ್ಬನ್ ಬಾಂಡಿಂಗ್ ಅಲ್ಲಿ ನೋಡಬಹುದು. ಇವು ಕೂಡ ಒಂದು ಟೈಪ್ ಆಫ್ ಫೋರ್ಸ್. ನೆಕ್ಸ್ಟ್ ಅದಾದ್ಮೇಲೆ ಗ್ರಾವಿಟೇಷನಲ್ ಫೋರ್ಸ್. ಇದೇ ವೀಕೆಸ್ಟ್ ಫೋರ್ಸ್. ಯಾವುದು? ಇದೇ ವೀಕೆಸ್ಟ್ ಫೋರ್ಸ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗೆಸ್ಟ್ ಫೋರ್ಸ್. ಓಕೆ, ಇದು ಸ್ಟ್ರಾಂಗೆಸ್ಟ್ ಫೋರ್ಸ್, ಇದು ವೀಕೆಸ್ಟ್ ಫೋರ್ಸ್. ತುಂಬಾ ಇಂಪಾರ್ಟೆಂಟ್. 2 ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ, ಯಾವ ಫೋರ್ಸ್ಗಳು ಫಂಡಮೆಂಟಲ್ ಫೋರ್ಸ್ಗಳನ್ನ ಏನ್ ಮಾಡ್ತೀವಿ, ಅಸೆಂಡಿಂಗ್ ಆರ್ಡರ್ ಬರೀಲಿ, ಡಿಸೆಂಡಿಂಗ್ ಆರ್ಡರ್ ಬರೀಲಿ, ಆಸ್ ಪರ್ ಸ್ಟ್ರಾಂಗೆಸ್ಟ್ ಅಂಡ್ ವೀಕೆಸ್ಟ್ ಅಂತ ಕೇಳಿದಾಗ ಫಸ್ಟ್ ಯಾವ್ದು ಬರೀಬೇಕು? ಸ್ಟ್ರಾಂಗೆಸ್ಟ್ ಅಥವಾ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೆಕೆಂಡ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಥರ್ಡ್ ಒನ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಫೋರ್ತ್ ಒನ್ ಗ್ರಾವಿಟೇಷನಲ್ ಫೋರ್ಸ್. ಈ ಒಂದು ಫೋರ್ತ್ ವೀಕೆಸ್ಟ್ ಫೋರ್ಸ್ ಆಗಿರೋ ಒಂದು ಗ್ರಾವಿಟೇಷನ್ ಫೋರ್ಸ್ ನ ನಾವೀಗ ನೋಡ್ತಾ ಹೋಗೋಣ. ಓಕೆ, ಏನು ಗ್ರಾವಿಟಿ ಅಂದ್ರೆ? ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು?
ಏನಿದು ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಗೊತ್ತು. ಓಕೆ, ಇದ್ರ ಬಗ್ಗೆ ಅತಿ ನಿಖರವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂದ್ರೆ ನ್ಯೂಟನ್ಸ್. ನಮ್ಮ ಒಂದು ವಿಶ್ವದಲ್ಲಿ ಯಾವುದೇ ಎರಡು ಅಣುಗಳು ಅಥವಾ ಯಾವುದೇ ಒಂದೆರಡು ಕಾಯಗಳೇನಾಗ್ತವೆ, ಅಟ್ರಾಕ್ಟ್ ಈಚ್ ಅದರ್. ಓಕೆ, ಅಟ್ರಾಕ್ಟ್ ಈಚ್ ಅದರ್ ಅಂದ್ರೆ ಅವು ಆಕರ್ಷಣೆಗೆ ಒಳಗಾಗ್ತವೆ. ಇದನ್ನೇ ನಾವೆಂತ ಕರಿತೀವಿ, ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ. ಓಕೆ, ನಮ್ಮ ಯೂನಿವರ್ಸ್ ಅಲ್ಲಿ ಯಾವುದೇ ಒಂದು ಇರಲಿ, ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ಅವೇನಾಗುತ್ತೆ, ಅಟ್ರಾಕ್ಟ್ ಈಚ್ ಅದರ್. ಓಕೆ, ಅದರಿಂದ ಇದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಈ ಅಟ್ರಾಕ್ಟ್ ಆದಾಗ ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತಲ್ಲ, ಈ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಆಫ್ ದ ಆಬ್ಜೆಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಬ್ಜೆಕ್ಟ್ ಇದೆ. ಓಕೆ, ಇದನ್ನ M1 ಅಂತ ಕರೆಯೋಣ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದನ್ನ M2 ಅಂತಾನೆ ಕರೆಯೋಣ. ಈ ಎರಡು ಆಬ್ಜೆಕ್ಟ್ಗಳು ಏನಾಗುತ್ತೆ, ಅಟ್ರಾಕ್ಟ್ ಆಗ್ತವೆ. ಓಕೆ, ಈ ಎರಡು ಆಬ್ಜೆಕ್ಟ್ಗಳು ಏನಾಗ್ತವೆ, ಅಟ್ರಾಕ್ಟ್ ಆಗ್ತವೆ. ಈ ಅಟ್ರಾಕ್ಟ್ ಆಗುತ್ತಲ್ಲ, ಈ ಅಟ್ರಾಕ್ಟ್ ಆಗೋದು ಏನ್ರಿಂದ, ಗ್ರಾವಿಟೇಷನಲ್ ಫೋರ್ಸ್ ಇಂದ. ಓಕೆ, ಈ ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಪ್ರಾಡಕ್ಟ್ ಆಫ್ ದ M1 ಅಂಡ್ M2. ಓಕೆ, M1 ಅಂಡ್ M2 ಅಂದ್ರೆ ಮಾಸ್ ಆಫ್ ದ ಆಬ್ಜೆಕ್ಟ್ 1, ಮಾಸ್ ಆಫ್ ದ ಆಬ್ಜೆಕ್ಟ್ 2 ಪ್ರಾಡಕ್ಟ್ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಅಂದ್ರೆ ನೇರಾನುಪಾತದಲ್ಲಿರುತ್ತೆ. ಯಾವುದು, ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್, ಈ ಒಂದು ಗ್ರಾವಿಟೇಷನಲ್ ಫೋರ್ಸ್, ಈ ಗ್ರಾವಿಟೇಷನಲ್ ಫೋರ್ಸ್ ವಿಲೋಮಾನುಪಾತದಲ್ಲಿರುತ್ತೆ. ಯಾವುದಕ್ಕೆ, ಈ ಎರಡರ ಸೆಂಟ್ರಲ್ಲಿ ಒಂದು ಜಾಗ ಇದೆಯಲ್ಲ, ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ಅಥವಾ ಈ ಡಿಸ್ಟೆನ್ಸ್ಗೆ ಏನಿರುತ್ತೆ, ವಿಲೋಮಾನುಪಾತದಲ್ಲಿರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಓಕೆ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೇಮ್. ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೇಮ್. ಓಕೆ, ಈ ಎರಡು ಈಕ್ವೇಶನ್ ನ ಸೇರಿಸ್ತಾ ನಮ್ಗೆ ಏನಾಗುತ್ತೆ, ಗ್ರಾವಿಟೇಷನ್ ಫೋರ್ಸ್ ಇಸ್ ಈಕ್ವಲ್ ಟು M1 ಇಂಟು M2 ಡಿವೈಡೆಡ್ ಬೈ R ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನ ಏನಂತಾರೆ, ಯೂನಿವರ್ಸಲ್ ಗ್ರಾವಿಟೇಷನ್ ಲಾ ಅಂತ ಕರಿತಾ ಹೋಗ್ತಾರೆ. ಇದನ್ನ ಅಂತ ಕರೀತಾರೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಂತಾರೆ. ಏನ್ ಹೇಳುತ್ತೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಂದ್ರೆ, ಈ ವಿಶ್ವದಲ್ಲಿರುವ ಎಲ್ಲಾ ಒಂದು ಕಾಯಗಳೇನಾಗ್ತವೆ, ಆಕರ್ಷಣೆಗೊಳಗಾಗ್ತವೆ. ಆ ಆಕರ್ಷಣೆಯ ಬಲ ಅಥವಾ ಆ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿರುತ್ತೆ ಅಂದ್ರೆ, ಅವೆರಡರ ಗುಣಲಬ್ಧ, ಅವೆರಡರ ಮಾಸ್ ಅಥವಾ ರಾಶಿಯ ಗುಣಲಬ್ಧಗಳಿಗೆ ನೇರಾನುಪಾತದಲ್ಲಿರುತ್ತೆ. ಅದರ ಡಿಸ್ಟೆನ್ಸ್ ಅಲ್ಲಿರುವ ಸ್ಕ್ವೇರ್ಗೆ ವಿಲೋಮಾನುಪಾತದಲ್ಲಿರುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಇದನ್ನ ಯಾರು ಪ್ರತಿಪಾದಿಸ್ತಾರೆ ಅಂದ್ರೆ, ನ್ಯೂಟನ್ ಏನ್ ಮಾಡ್ತಾನೆ, ಇದನ್ನ ಪ್ರತಿಪಾದಿಸ್ತಾನೆ. ಓಕೆ, ನ್ಯೂಟನ್ ಏನ್ ಮಾಡ್ತಾನೆ, ಇದನ್ನ ಪ್ರತಿಪಾದಿಸ್ತಾನೆ. ನೆಕ್ಸ್ಟ್ 18th ಸೆಂಚುರಿಯಲ್ಲಿ ಏನ್ ಮಾಡ್ತಾನೆ, ಹೆನ್ರಿ ಕ್ಯಾವೆಂಡಿಶ್ ಅಂತ ಬರ್ತಾನೆ. ಹೆನ್ರಿ ಕ್ಯಾವೆಂಡಿಶ್ ಅಂತ ಬರ್ತಾನೆ. ಈ ಹೆನ್ರಿ ಕ್ಯಾವೆಂಡಿಶ್ ಏನ್ ಮಾಡ್ತಾನೆ, ಇದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾನೆ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನ ಕೊಡ್ತಾ ಹೋಗ್ತಾನೆ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನ ಕೊಡ್ತಾ ಹೋಗ್ತಾನೆ. ಅದು ಯಾವುದು, ಜಿ. ಅದನ್ನ ಆಡ್ ಮಾಡ್ತಾ ಹೋಗ್ತಾನೆ. F ಇಸ್ ಈಕ್ವಲ್ ಟು G ಇಂಟು M1 ಇಂಟು M2 ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಹೇಳ್ತಾ ಹೋಗ್ತಾನೆ. ಇದನ್ನ ಮಾಡಿಫಿಕೇಶನ್ ಮಾಡ್ತಾನೆ. ಇದು ಯೂನಿವರ್ಸಲ್ ಗ್ರಾವಿಟೇಷನ್ ಲಾ. ಇದು ಯೂನಿವರ್ಸಲ್ ಗ್ರಾವಿಟೇಷನ್ ಲಾ. ಈ ಗ್ರಾವಿಟೇಷನ್ ಲಾ ಏನಾಗುತ್ತೆ, ನಮಗೆ ಎರಡು ವಸ್ತುಗಳ ನಡುವೆ ಯಾವ ಒಂದು ಗ್ರಾವಿಟೇಷನ್ ಫೋರ್ಸ್ ಕ್ರಿಯೇಟ್ ಆಯ್ತೋ ಅದ್ರ ಬಗ್ಗೆ ನಮಗೆ ಒಂದು ಚಿತ್ರಣವನ್ನ ಕೊಡ್ತಾ ಹೋಗುತ್ತೆ. ಈ ರೀತಿ ಇದ್ದಾಗ ಅದೇ ಒಂದು ಗ್ರಾವಿಟೇಷನ್ ನಮ್ಮ ಒಂದು ಭೂಮಿಗೂ ಇದೆ. ಓಕೆ, ಈ ಗ್ರಾವಿಟೇಷನ್ ಪವರ್ ಭೂಮಿಗೂ ಇದೆ. ಏನ್ ಮಾಡುತ್ತೆ, ಭೂಮಿ ಎಲ್ಲಾ ಆಬ್ಜೆಕ್ಟ್ ಗಳೇನ್ ಮಾಡುತ್ತೆ, ತನ್ನ ಕಡೆ ಸೆಳಿತಾ ಬರುತ್ತೆ, ಅಂದ್ರೆ ಆಕರ್ಷಣೆ ಮಾಡ್ತಾ ಬರುತ್ತೆ. ಓಕೆ, ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್. ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್ ತನ್ನ ಸೆಂಟರ್ ಕಡೆ ಏನ್ ಮಾಡ್ತಾ ಹೋಗುತ್ತೆ, ಸೆಳಿತಾ ಬರುತ್ತೆ. ಓಕೆ, ಇದನ್ನ ನಾವೆಂತ ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಯಾವ್ದ್ರದ್ದು, ಅರ್ತ್ ಗ್ರಾವಿಟಿ ಅಂತ ಕರಿತೀವಿ. ಇದನ್ನ ಅರ್ತ್ ಗ್ರಾವಿಟಿ ಅಂತ ಕರಿತೀವಿ. ಓಕೆ, ಈ ಅರ್ತ್ ಗ್ರಾವಿಟಿ, ಓಕೆ, ಈ ಅರ್ತ್ ಗ್ರಾವಿಟಿ ನಮಗೆ ಫಾರ್ ಎಕ್ಸಾಂಪಲ್ 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಅಲ್ಲಿಂದ ಒಂದು ಕಲ್ಲನ್ನು ಅಥವಾ ಒಂದು ಸ್ಟೋನ್ ಏನ್ ಮಾಡ್ತೀನಿ, ಕೆಳಗಡೆ ಹಾಕ್ತೀನಿ. 5 ಮೀಟರ್ ಡಿಸ್ಟೆನ್ಸ್ ಒಂದು ಸ್ಟೋನ್ ಕೆಳಗಡೆ ಹಾಕಿದಾಗ ನನಗೇನಾಯ್ತು, 1 ಸೆಕೆಂಡ್ ಅಲ್ಲಿ ಬಂದು ಆ ಒಂದು ಕಲ್ಲು ಕೆಳಗಡೆ ಬಿತ್ತು. ಇದನ್ನ ನಾನು 1G ಕಂಡೀಷನ್ ಅಂತ ಕರಿತೀನಿ. ಅಂದ್ರೆ 1 ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 1G ಇರುತ್ತೆ ಅಂತ ಕರಿತೀನಿ. ಓಕೆ ಓಕೆ, ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಮುಂಚೆ ಏನ್ ನೋಡೋಣ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಗ್ಗೆ ಒಂದ್ಸತಿ ನೋಡೋಣ. G ಅಂದ್ರೆ ಏನು ಅಂತ. G is nothing but a acceleration due to gravity. ಅಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ ಫೋರ್ಸ್ ಆಗಿ ತಿಳಿದಾಗ ಒಂದು ಅಮೌಂಟ್ ಆಫ್ ಆಕ್ಸಿಲರೇಷನ್ ಇರುತ್ತಲ್ಲ, ಅದು ಅದರ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ಭೂಮಿ ಒಂದು ಸೆಳೆತ ಮಾಡಿದಾಗ ಅಥವಾ ಒಂದು ಗ್ರಾವಿಟೇಷನ್ ಫೋರ್ಸ್ ನ ಆಕ್ಟ್ ಮಾಡಿದಾಗ ಅಲ್ಲೊಂದು ಗ್ರಾವಿಟೇಷನ್ ಪವರ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಇದನ್ನ G ಅಂತ ಕರಿತೀವಿ. ಓಕೆ, ಈ G ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಓಕೆ, ಭೂಮಿಯ ಮೇಲೆ
ಇದನ್ನ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಾಸ್ ಬೈ ದ ವೆಯ್ಟ್. ಓಕೆ, ಇದು ನಮಗೆ ವೆಯ್ಟ್ಗೆ ಏನಾಗುತ್ತೆ, ಇದೇ ಕಾರಣ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಡಿಫ್ರೆನ್ಸ್ ಬಿಟ್ವೀನ್ ದ ಮಾಸ್ ಅಂಡ್ ವೆಯ್ಟ್ ಅಂತ ಹೇಳೋಣ. ಮಾಸ್ ಅಂಡ್ ವೆಯ್ಟ್, ಏನ್ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಸ್? ಓಕೆ, ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಮಾಸ್ ಏನಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಎಲ್ಲಾ ಕಡೆ. ನೀವು ಇಲ್ಲಿ ತೂಕ ಮಾಡಿದ್ರು ಮಾಸ್ ನಿಮ್ದು 60 kg ಬರುತ್ತೆ. ಚಂದ್ರನ ಮೇಲೆ ತೂಕ ಮಾಡಿದ್ರು 60 kg, ಜುಪಿಟರ್ ತಗೊಂಡೋಗಿ ತೂಕ ಮಾಡಿದ್ರು 60 kg ಬರ್ತಾ ಇರುತ್ತೆ. ಬಟ್ ವೆಯ್ಟ್ ಆ ರೀತಿ ಅಲ್ಲ, ವೆಯ್ಟ್ ಡಿಫ್ರೆಂಟ್ ಆಗ್ತಿರುತ್ತೆ. ಯಾಕಂದ್ರೆ ಜಿ ವ್ಯಾಲ್ಯೂ ವೆಯ್ಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಮಾಸ್ ಕಾನ್ಸ್ಟೆಂಟ್ ಇದ್ರೆ 60 kg ಇದ್ರೆ ಗ್ರಾವಿಟೇಷನ್ ಪವರ್ ಎಷ್ಟಿರುತ್ತೆ, ಗ್ರಾವಿಟೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ 9.8 ಮೀಟರ್ ಪರ್ ಸೆಕೆಂಡ್ ಇದ್ದಾಗ ಏನಾಗುತ್ತೆ ನಿಮಗೆ 10 ಅಂತ ತಿಳ್ಕೊಳ್ಳಿ, ಅಪ್ರಾಕ್ಸಿಮೇಟ್ 600 ನ್ಯೂಟನ್ಸ್ ಆಗ್ತಾ ಹೋಗುತ್ತೆ. ಓಕೆ, ವೆಯ್ಟು. ಓಕೆ, ವೆಯ್ಟ್ ಬೇರೆ, ಮಾಸ್ ಬೇರೆ. ಮಾಸು ಕಾನ್ಸ್ಟೆಂಟ್, ವೆಯ್ಟ್ ಏನಾಗುತ್ತೆ ಡಿಫ್ರೆಂಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಕ್ವಶನ್ ನೋಡುತ್ತೀರಾ ನೀವು, ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ತುಂಬಾ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಒಬ್ಬ ವ್ಯಕ್ತಿ ಈಕ್ವೇಟರ್ ಇಂದ ಪೋಲ್ ಕಡೆ, ಭೂಮಿಯ ಒಂದು ಈಕ್ವೇಟರ್ ಇಂದ ಪೋಲ್ ಕಡೆ ನಡೆದು ಹೋದಾಗ ಅವನ ತೂಕ ಏನಾಗುತ್ತದೆ ಅಂತ ಕ್ವಶನ್ ಕೇಳ್ತಾ ಹೋಗ್ತಾನೆ. ತೂಕ ಏನಾಗ್ಬೋದು ಅಂದ್ರೆ, ಈಕ್ವೇಟರ್ ಇಂದ ಒಂದು ಪೋಲ್ ಕಡೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವನ ತೂಕ ಕಡಿಮೆ ಆಗ್ತಾ ಬರುತ್ತೋ ಜಾಸ್ತಿ ಆಗ್ತಾ ಬರುತ್ತೋ. ಓಕೆ, ನೋಡಿ ಇಲ್ಲಿ ಒಂದು ಭೂಮಿಯ ಒಂದು ಸುತ್ತಳತೆಯನ್ನ ಇದನ್ನ ಮಾಡ್ಕೋಗಿ, ಭೂಮಿಯ ಒಂದು ಶೇಪ್ ನೋಡಿ, ಜಿಯಾಯ್ಡ್ ಶೇಪ್ ಇರುತ್ತೆ. ಈಕ್ವೇಟರ್ ಅಲ್ಲಿ ಏನಾಗಿರುತ್ತೆ, ಸೆಂಟರ್ ಇಂದ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಪೋಲ್ ಅಲ್ಲಿ ಸೆಂಟರ್ ಇಂದ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಓಕೆ, ಇಲ್ಲಿ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಈ ವ್ಯಕ್ತಿ ಇಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ ಅಂದ್ರೆ, ಓಕೆ, ಆರ್ ಏನಾಗ್ತಾ ಹೋಗುತ್ತೆ, ಡಿಸ್ಟೆನ್ಸ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ನಾನು ಆಗ್ಲೇ ಹೇಳಿದ್ದೀನಿ, ಗ್ರಾವಿಟೇಷನ್ ಪವರ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆರ್ ಸ್ಕ್ವೇರ್ ಅಂತ. ಓಕೆ, ಆಸ್ ಪರ್ ದಿಸ್ ಈಕ್ವೇಶನ್ ಏನಾಗುತ್ತೆ, ಇಲ್ಲಿ ಆರ್ ಜಾಸ್ತಿ ಇದೆ, ಇಲ್ಲಿ ಆರ್ ಕಡಿಮೆ ಇದೆ. ಹಾಗಾದ್ರೆ ಆರ್ ಕಡಿಮೆ ಆಗ್ತಿದೆ ಅಂದ್ರೆ ಜಿ ಏನಾಗ್ತಾ ಹೋಗುತ್ತೆ, ಆರ್ ಕಡಿಮೆ ಆಗಿದೆ ಅಂದ್ರೆ ಜಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ಅವನು ಈಕ್ವೇಟರ್ ಮುಖಾಂತರವಾಗಿ ಚಲಿಸಿ ಪೋಲಾರ್ ಕಡೆ ಹೋದಾಗ, ಧ್ರುವದ ಕಡೆ ಹೋದಾಗ ಏನಾಗ್ತಾ ಹೋಗುತ್ತೆ, ಅವನ ವೆಯ್ಟು ಜಾಸ್ತಿ ಆಗ್ತಾ ಬರುತ್ತೆ. ಈ ರೀತಿ ಕ್ವಶನ್ಸ್ ಕೇಳ್ತಾ ಬರ್ತಾರೆ ಜಿ ಬಗ್ಗೆ. ಓಕೆ, ಆಂಗ್ಯುಲರ್ ವೆಲಾಸಿಟಿ ಜಾಸ್ತಿ ಆದಾಗ ಅಂದ್ರೆ ಭೂಮಿ ಸುತ್ತುವ ವೇಗ ಜಾಸ್ತಿ ಆದಂಗೆ ಗ್ರಾವಿಟೇಷನ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗುತ್ತೆ, ವೆಯ್ಟು ಕೂಡ ಕಡಿಮೆ ಆಗುತ್ತೆ. ಓಕೆ, ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಜಿ ಏನಾಗಿರುತ್ತೆ, ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಜಿ ವ್ಯಾಲ್ಯೂ ಇರುತ್ತೆ, ಅದರಿಂದ ನಮ್ಮ ವೆಯ್ಟು ಕೂಡ ಬೇರೆ ಆಗ್ತಾ ಹೋಗುತ್ತೆ. ಈ ಜಿ ಇದೆಯಲ್ಲ, ಇದನ್ನ 1G ಅಂತ ಕರೆಯೋಣ. 9.8 ಮೀಟರ್ ಪರ್ ಸೆಕೆಂಡ್. ಓಕೆ, ಸ್ಕ್ವೇರ್. ಈ 1G ಇಲ್ಲಿ ನೀವು 5 ಮೀಟರ್ ಅಲ್ಲಿ ಇದ್ದೀರಾ, ಅಲ್ಲಿಂದ ಒಂದು ಕಲ್ಲನ್ನ ಎಸಿತಾ ಇದ್ದೀರಾ ಕೆಳಗಡೆ, ಅದೇನಾಗುತ್ತೆ 1 ಸೆಕೆಂಡ್ ಅಲ್ಲಿ ಬಂದು ಭೂಮಿಗೆ ತಲುಪುತ್ತೆ. ಇದು ನಾರ್ಮಲ್ ಜಿ ಕಂಡೀಷನ್, ಅಂದ್ರೆ ನಮ್ಮ ಭೂಮಿಯಲ್ಲಿರುವ ಒಂದು ನಾರ್ಮಲ್ ಜಿ ಕಂಡೀಷನ್. ಕ್ಲಿಯರ್? ಅದಾದ್ಮೇಲೆ ನೀವು ಇದನ್ನ 0.1% ಕಡಿಮೆ ಮಾಡ್ತೀರಾ, 10% ಕಡಿಮೆ ಮಾಡ್ತೀರಾ, ಅಂದ್ರೆ 0.1G ಅಂದ್ರೆ ಓಕೆ, ಇಲ್ಲಿ ಜಿ ವ್ಯಾಲ್ಯೂ ಚೇಂಜ್ ಆಯ್ತು. ಅದೇ 5 ಮೀಟರ್ ಇಂದ ಒಂದು ಕಲ್ಲನ್ನ ಕೆಳಗಡೆ ಎಸ್ದಾಗ 10 ಸೆಕೆಂಡ್ಗೆ ಬಂದು ತಲುಪ್ತು. ಅದೇ ಒಂದು 0.1G ಅಂದ್ರೆ. ಓಕೆ, ಹಾಗಾದ್ರೆ 1/10⁶G ಅಂದ್ರೆ ನೀವು ಅದೇ ಒಂದು 5 ಮೀಟರ್ ಇರುವ ಒಂದು ಕಲ್ಲನ್ನ, 5 ಮೀಟರ್ ಲೆಂತ್ ಇಂದ ಒಂದು ಕಲ್ಲನ್ನ ಕೆಳಗಡೆ ಎಸ್ದಾಗ ನಿಮ್ಗೆ ಏನಾಗುತ್ತೆ, 17 ಮಿನಿಟ್ ಅಲ್ಲಿ ಬಂದು ಏನಾಗುತ್ತೆ, ಕಲ್ಲು ಕೆಳಗಡೆ ಬೀಳುತ್ತೆ, ಭೂಮಿಗೆ ಬೀಳುತ್ತೆ ಅಂತ, ಅಥವಾ 1000 ಸೆಕೆಂಡ್ಗಳಲ್ಲಿ ಭೂಮಿಗೆ ಬಂದು ತಲುಪುತ್ತೆ ಆ ಕಲ್ಲು. ಇದನ್ನ ನಾವೇನಂತೀವಿ, 10⁻⁻⁶ ಅನ್ನ ನಾವೇನಂತ ಕರಿತೀವಿ, ಮೈಕ್ರೋ ಅಂತ ಕರಿತೀವಿ. ಹಾಗಾದ್ರೆ ಈ ಮೈಕ್ರೋ ಗ್ರಾವಿಟಿ ಸಿಚುವೇಶನ್ ಇದು, ಅಂದ್ರೆ ಇಟ್ಸ್ ನಿಯರ್ ಟು 0 ಗ್ರಾವಿಟಿ ಅಂತ ಕರಿಬಹುದು. 0 ಗ್ರಾವಿಟಿ ಅಂತ ಕರಿಬಹುದು. ಮೈಕ್ರೋ ಗ್ರಾವಿಟಿ ಈಸ್ ನಥಿಂಗ್ ಬಟ್ ಎ 0 ಗ್ರಾವಿಟಿ, 1/10⁻⁻⁶ ಗ್ರಾವಿಟಿ ಕಂಡೀಷನ್ಸ್ ಅಂತ ಕರಿತೀವಿ. ಇದನ್ನ ಮೈಕ್ರೋ ಗ್ರಾವಿಟಿ ಅಂತ ಕರಿತೀವಿ. ಅಂದ್ರೆ ಗ್ರಾವಿಟಿ ಇಲ್ಲ ಅಲ್ಲಿ ಅಂತ ತಿಳ್ಕೊಬಹುದು ನಾವು. 10⁻⁻⁶ ಗ್ರಾವಿಟಿ ಅಂದ್ರೆ ಗ್ರಾವಿಟಿನೇ ಇಲ್ಲ ಅಂತ ತಿಳ್ಕೊಬಹುದು. ಈ ಗ್ರಾವಿಟಿ ಬಗ್ಗೆ, ಈ ಮೈಕ್ರೋ ಗ್ರಾವಿಟಿ ಬಗ್ಗೆ ಸುನಿತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಎಲ್ಲಿ? ISS ಅಲ್ಲಿ. ಓಕೆ, ಹಾಗಾದ್ರೆ ಏನ್ ಮೈಕ್ರೋ ಗ್ರಾವಿಟಿ, ಏನಿದು ಮೈಕ್ರೋ ಗ್ರಾವಿಟಿ ಕಂಡೀಷನ್ಸ್? ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ಮೈಕ್ರೋಗ್ರಾವಿಟಿ, ನೀವು ಮೈಕ್ರೋಗ್ರಾವಿಟಿನ ನೋಡೋದಕ್ಕಿಂತ ಮುಂಚೆ ವೆಯ್ಟ್ಲೆಸ್ ಸಿಚುವೇಶನ್ ನೀವು ಅನುಭವಿಸಿರ್ತೀರ.
ವೆಯ್ಟ್ಲೆಸ್ ಕಂಡೀಷನ್ ನೀವು ನೋಡಿರ್ತೀರ. ಯಾವ ರೀತಿ ವೆಯ್ಟ್ಲೆಸ್ ಕಂಡೀಷನ್ ಬರುತ್ತೆ ನಿಮಗೆ? ಫಾರ್ ಎಕ್ಸಾಂಪಲ್ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಹೋಗಿ ಲಿಫ್ಟ್ ಸ್ಟಾಪ್ ಆಗ್ತಿದ್ದಂಗೆ ಏನಾಗುತ್ತೆ, ನಿಮ್ಮ ವೆಯ್ಟ್ ಕಡಿಮೆ ಆದಂತೆ ಕಾಣಿಸ್ತಾ ಇರುತ್ತೆ. ಓಕೆ, ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಇರ್ತಾವಲ್ಲ, ಈ ಜಾಯಿಂಟ್ ವೀಲ್ಸ್ ಗಳಿರ್ಬೋದು, ರೆಂಕಲ್ ರಾಟೆಗಳಿರ್ಬೋದು, ಈ ತರದಲ್ಲಿ ನೀವು ಹೋಗ್ಬೇಕಾದ್ರೆ ನಿಮಗೆ ಬಿದ್ದಂತೆ ಆಗುತ್ತೆ, ನೀವು ತೇಲ್ದಂತೆ ಆಗುತ್ತೆ. ಅಲ್ಲಿ ಏನಾಗಿರುತ್ತೆ, ವೆಯ್ಟ್ಲೆಸ್ ಫೆನಾಮಿನಾ. ಓಕೆ, ವೆಯ್ಟ್ಲೆಸ್ ಫೆನಾಮಿನಾವನ್ನ ನೋಡ್ತಾ ಹೋಗ್ತೀರಾ. ಈ ಒಂದು ವೆಯ್ಟ್ಲೆಸ್ ಫೆನಾಮಿನಾನ ನೀವೆಲ್ಲಿ ನೋಡ್ತೀರಾ? ಆ ತರದ ಒಂದು ಸಿಚುವೇಶನ್ ನೋಡ್ತೀರಾ. ಹಾಗಾದ್ರೆ ಏನಾಗುತ್ತೆ ಅಲ್ಲಿ ಅಂದಾಗ, ಫಾರ್ ಎಕ್ಸಾಂಪಲ್ ನೀವು ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇರ್ತೀರಾ, ಮೇಲ್ಗಡೆ ಹೊಡ್ಬೇಕಾದ್ರೆ ಲಿಫ್ಟ್ ಒಂದು ಏನೋ ಫೋರ್ಸ್ ಅನ್ನ ಹಾಕಿರುತ್ತೆ ನಿಮ್ಮ ಮೇಲೆ. ಲಿಫ್ಟ್ ಒಂದು ಫೋರ್ಸ್ ಅನ್ನ ಹಾಕಿರುತ್ತೆ ನಿಮ್ಮ ಮೇಲೆ. ಅದು ಫೋರ್ಸ್ ನಿಂದ ನಿಮ್ಮನ್ನ ಮೇಲ್ಗಡೆ ತಗೊಂಡು ಹೋಗ್ತಾ ಇರುತ್ತೆ. ಅವಾಗ ಗ್ರಾವಿಟೇಷನ್ ಫೋರ್ಸ್ ಏನಾಗಿರಲ್ಲ, ಆಕ್ಟ್ ಆಗಿರಲ್ಲ. ಯಾಕಂದ್ರೆ ಲಿಫ್ಟ್ ಆಗಿರೋ ಫೋರ್ಸ್ ಜಾಸ್ತಿ ಇರೋದ್ರಿಂದ ಗ್ರಾವಿಟೇಷನ್ ಫೋರ್ಸ್ ಏನಾಗಿರುತ್ತೆ, ಅಲ್ಲಿ ಆಗ್ತಾ ಇರಲ್ಲ. ಅದರಿಂದ ನಾವು ಮೇಲ್ಗಡೆ ಹೋಗ್ತಾ ಇರ್ತೀವಿ. ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇತ್ತು ಅಂದ್ರೆ ಲಿಫ್ಟ್ ಮೇಲ್ಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ಗ್ರಾವಿಟೇಷನ್ ಫೋರ್ಸ್ಗಿಂತ ಜಾಸ್ತಿಯಾಗಿ ಲಿಫ್ಟ್ ಒಂದು ಫೋರ್ಸ್ ಅನ್ನ ಹಾಕುತ್ತೆ, ಅದರಿಂದ ನಮ್ಮನ್ನ ಮೇಲ್ಗಡೆ ತಗೊಂಡು ಹೋಗ್ತಾ ಇರುತ್ತೆ. ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ, ಹೋಗಿ ನಿಲ್ಲುತ್ತೆ. ನಿಲ್ತಿದ್ದಂಗೆ ಏನಾಗುತ್ತೆ, ಇದು ಸಡನ್ ಆಗಿ ತನ್ನ ಒಂದು ಫೋರ್ಸ್ ಅನ್ನ ಕಟ್ ಆಫ್ ಮಾಡ್ಬಿಡುತ್ತೆ. ಯಾವುದು? ಲಿಫ್ಟ್. ಆವಾಗ ಏನಾಗುತ್ತೆ, ಆ ಒಂದು ಇದಕ್ಕೆ ಗ್ರಾವಿಟೇಷನ್ ಫೋರ್ಸ್ ಆಡ್ ಆಗುತ್ತೆ. ಗ್ರಾವಿಟೇಷನ್ ಫೋರ್ಸ್ ಸಡನ್ ಆಗಿ ಆಕ್ಟ್ ಆಗ್ಬಿಡುತ್ತೆ. ಆಕ್ಟ್ ಆದಾಗ ಒಂದು ಪಾಯಿಂಟ್ ಆಫ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ನಿಮಗೆ ವೆಯ್ಟ್ಲೆಸ್ ಅಂದ್ರೆ G is equal to 0 ಆಗಿರುತ್ತೆ ಆ ಟೈಮಲ್ಲಿ. ಅಂದ್ರೆ weight is equal to m into g. ಓಕೆ, ನೀವೆಷ್ಟೇ ಕೆಜಿ, ಎಷ್ಟೇ ಮಾಸ್ ಇರಲಿ, 60 ಮಾಸ್ ಇರಲಿ, ಜಿ ಅಲ್ಲಿ 0 ಆಯ್ತು ಅಂದ್ರೆ ಏನಾಯ್ತು, weight is equal to 0. ಅದಕ್ಕೆ ನೀವು ಅಲ್ಲಿ ವೆಯ್ಟ್ಲೆಸ್ ಫೆನಾಮಿನಾವನ್ನ ನೋಡ್ತಾ ಹೋಗ್ತೀರಾ. ಯಾವೊಂದು ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಇರ್ಬೋದು, ಮತ್ತೇನು ಜಾಯಿಂಟ್ ವೀಲ್ಸ್ ಅಲ್ಲಿ ತಿರುಗಬೇಕಾದ್ರೆ ಇರ್ಬೋದು, ಓಕೆ, ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ನೀವು ಫ್ಲೋಟಿಂಗ್ ಆಗ್ಬೇಕಾದ್ರೆ ಇರ್ಬೋದು, ಇಲ್ಲೆಲ್ಲ ವೆಯ್ಟ್ಲೆಸ್ ಫೆನಾಮಿನಾ ನೋಡ್ತಾ ಹೋಗ್ತೀರಾ. ಓಕೆ, ಇದು W is equal to 0 ಆಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಕಂಡೀಷನ್ ನಾವೇನಂತ ಕರಿತೀವಿ, ಈ ಒಂದು ಟೈಪ್ ಅನ್ನ ಫ್ರೀ ಫಾಲ್ ಅಂತ ಕರಿತೀವಿ. ಫ್ರೀ ಫಾಲ್. ಏನಿದು ಫ್ರೀ ಫಾಲ್ ಅಂದ್ರೆ? ಓಕೆ, ಯಾವುದೇ ಒಂದು ವಸ್ತು ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ಟು ಬೇರೆ ಒಂದು ಯಾವ ಫೋರ್ಸ್ ಆಕ್ಟ್ ಆಗ್ಲಿಲ್ಲ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಫ್ರೀ ಫಾಲ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ಟು ಇನ್ನು ಯಾವುದೇ ಬೇರೆ ಒಂದು ಫೋರ್ಸ್ ಆಕ್ಟ್ ಆಗಬಾರ್ದು, ಅದನ್ನ ನಾವೆಂತ ಕರಿತೀವಿ, ಫ್ರೀ ಫಾಲ್ ಅಂತ ಕರಿತೀವಿ. ಈ ಫ್ರೀ ಫಾಲ್ ಕಂಡೀಷನ್ ಇದ್ದಾಗ ನಾವೇನ್ ಮಾಡ್ತೀವಿ, ಮೈಕ್ರೋ ಗ್ರಾವಿಟಿ ಸಿಚುವೇಶನ್ ಅನ್ನ ಅನುಭವಿಸ್ತೀವಿ. ಓಕೆ, ಸಿಚುವೇಶನ್ ನ ಅನುಭವಿಸ್ತೀವಿ. ಸೆಕೆಂಡ್ ಒನ್, ನಾವು ಈ ಮೈಕ್ರೋ ಗ್ರಾವಿಟಿ ಕಂಡೀಷನ್ ನ ಅನುಭವಿಸ್ಬೇಕು ಅಂದ್ರೆ, ನಾವು ಈ ಮೈಕ್ರೋ ಗ್ರಾವಿಟಿ ಸಿಚುವೇಶನ್ಗೆ ಹೋಗ್ಬೇಕು ಅಂದ್ರೆ ಭೂಮಿಯಿಂದ ದೂರ ಹೋಗ್ಬೇಕು. ಭೂಮಿಯಿಂದ ದೂರ ಹೋದಂತೆ ಏನಾಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಗ್ರಾವಿಟೇಷನ್ ಫುಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನಿಮಗೆ ಮೈಕ್ರೋ ಗ್ರಾವಿಟಿ ಸಿಚುವೇಶನ್ ಆಗುತ್ತೆ. ಅಂದ್ರೆ 6.67 ಮಿಲಿಯನ್ ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಏನಾಗುತ್ತೆ, ಭೂಮಿಯಿಂದ ನಿಮಗೆ ಮೈಕ್ರೋ ಗ್ರಾವಿಟಿ ಸಿಚುವೇಶನ್ ನ ನೀವು ಅನುಭವಿಸ್ತಾ ಬರ್ತೀರ. ಮೈಕ್ರೋ ಗ್ರಾವಿಟಿ ಸಿಚುವೇಶನ್ ಅನುಭವಿಸ್ತಾ ಬರ್ತೀರ. ಈ ಎರಡು ಕಂಡೀಷನ್ ಮಾತ್ರ ನಾವೇನ್ ಮಾಡ್ಬೋದು, ಮೈಕ್ರೋ ಗ್ರಾವಿಟಿಯನ್ನ ಅನುಭವಿಸಬಹುದು. ಓಕೆ, ಈ ಮೈಕ್ರೋ ಗ್ರಾವಿಟಿ ಅಂದ್ರೆ ಗೊತ್ತಾಯ್ತಲ್ಲ, ಝೀರೋ ಗ್ರಾವಿಟಿ ಅಂತ ಅರ್ಥ. ಓಕೆ, ಕ್ಲಿಯರ್. ನೆಕ್ಸ್ಟ್, ಹಾಗಾದ್ರೆ ಏನ್ ಸ್ಟಡಿ ಮಾಡಿದ್ರು ಈ ಮೈಕ್ರೋ ಗ್ರಾವಿಟಿ ಬಗ್ಗೆ? ಯಾರು? ಸುನಿತಾ ವಿಲಿಯಮ್ಸ್ ಮತ್ತೆ ವಿಲ್ಮೋರ್ ಅವ್ರು ಏನೇನು ಸ್ಟಡಿ ಮಾಡಿದ್ರು? ಅವ್ರೇನ್ ಮಾಡ್ತಾರೆ, ಫಸ್ಟ್ ಈ ಫ್ಲೂಯಿಡ್ಸ್ ಮೇಲೆ ಈ ಮೈಕ್ರೋ ಗ್ರಾವಿಟಿ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ನೋಡ್ತಾ ಬಂದ್ರು. ಫ್ಲೂಯಿಡ್ಸ್ ಮೇಲೆ ಮೈಕ್ರೋ ಗ್ರಾವಿಟಿ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ನೋಡ್ತಾ ಬಂದ್ರು. ಬಯೋ ನ್ಯೂಟ್ರಿಯೆಂಟ್ಸ್ ಮೇಲೆ ಯಾವ ರೀತಿ ಮೈಕ್ರೋ ಗ್ರಾವಿಟಿ ಆಕ್ಟ್ ಆಗುತ್ತೆ ಅಂತ ಬಂದ್ರು. ಮತ್ತೆ ಹ್ಯೂಮನ್ಸ್ ಮೇಲೆ ಅಥವಾ ಹ್ಯೂಮನ್ ಹೆಲ್ತ್ ಮೇಲೆ ಅಥವಾ ಹ್ಯೂಮನ್ ಬಾಡಿ ಮೇಲೆ ಯಾವ ರೀತಿ ಮೈಕ್ರೋ ಗ್ರಾವಿಟಿ ಆಕ್ಟ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಬಂದ್ರು. ಓಕೆ, ಇದು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಸ್ಪೇಸ್ಗೆ, ಈ ತರದ ಒಂದು ಕಂಡೀಷನ್ ಇದ್ದಾಗ ಯಾವ ರೀತಿ ಮಾಡ್ಬೇಕು ಅಂತ ಅವರಿಗೆ ಒಂದು ಪ್ರಿಡಾಮಿನೆಟ್ಲಿ ಒಂದು ಇದೇನು ಸಿಗ್ತಾಗಿದೆ, ಒಂದು ಇನ್ಸ್ಟ್ರಕ್ಷನ್ ಸಿಗ್ತಾ ಇರುತ್ತೆ. ಹಾಗಾದ್ರೆ ಫ್ಲೂಯಿಡ್ಸ್ಗಳು ಯಾವ ರೀತಿ ಆಗುತ್ತೆ, ಓಕೆ, ಬಯೋ ನ್ಯೂಟ್ರಿಯೆಂಟ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಹ್ಯೂಮನ್ ಹೆಲ್ತ್ ಯಾವ ರೀತಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಹೆಲ್ತ್ ಅನ್ನ ತಗೊಂಡಾಗ ನಮ್ಮ ಒಂದು ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಎಲ್ಲಿ? ಸ್ಪೇಸ್ ಅಲ್ಲಿ ಹೋದಾಗ ಬೋನ್ ಡೆನ್ಸಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಅಲ್ಲಿ ಗ್ರಾವಿಟಿ ಇಲ್ಲದಿಲ್ಲ ಅಥವಾ ಮೈಕ್ರೋ ಗ್ರಾವಿಟಿ ಕಂಡೀಷನ್ ಇದ್ದಾಗ ಬೋನ್ ಡೆನ್ಸಿಟಿಗಳು ಕಡಿಮೆ ಆಗುತ್ತೆ. ಈ ಬೋನ್ ಡೆನ್ಸಿಟಿ ಕಡಿಮೆ ಆದ್ರೆ ಏನಾಗುತ್ತೆ, ಆಸ್ಟ್ರಿಯೋಪೊರಾಸಿಸ್ ಆಗ್ತಾ ಬರುತ್ತೆ, ಆಸ್ಟ್ರಿಯೋಮೊಲಾಸಿಸ್ ಆಗ್ತಾ ಬರುತ್ತೆ. ಆಸ್ಟ್ರಿಯೋಪೊರಾಸಿಸ್ ಅಂತ ಬರುತ್ತಲ್ಲ, ಅಂದ್ರೆ ಮೂಳೆಯಲ್ಲಿರುವ ರಂಧ್ರಗಳು ಅಥವಾ ಮೂಳೆ ಏನಾಗುತ್ತೆ, ಮೃದು ಆಗೋ ತರ ಕಂಡೀಷನ್ ಬರ್ತಾ ಹೋಗುತ್ತೆ ಈ ತರದ ಒಂದು ಬೋನ್ ಡೆನ್ಸಿಟಿ ಕಡಿಮೆ ಆದ್ರೆ. ನೆಕ್ಸ್ಟ್, ಮಸಲ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಓಕೆ, ಮಸಲ್ ಡೆನ್ಸಿಟಿ ಕಡಿಮೆ ಆದಾಗ ಓಕೆ, ನಮ್ಮ ಮಸಲ್ಸ್ಗಳು ನೀಟಾಗಿ ವರ್ಕ್ ಮಾಡೋದಿಲ್ಲ,
ನಮಗೆ ಹ್ಯಾಂಡ್ ನೀಟಾಗಿ ಫ್ರೀಸ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಇಂಬ್ಯಾಲೆನ್ಸ್ಡ್ ಏನಾಗುತ್ತೆ, ಲೋಕೋಮೋಟಿವ್ ಆಗುತ್ತೆ. ಓಕೆ, ಲೋಕೋಮೋಟಿವ್ಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್, ಬ್ಲಡ್ ಅಲ್ಲಿ ಇನ್ಸುಲಿನ್ ಸಿಕ್ರಿಷನ್ ಆಗೋದಿಲ್ಲ. ಇನ್ಸುಲಿನ್ ಲೋ ಸಿಕ್ರಿಷನ್ ಆಗುತ್ತೆ. ಬ್ಲಡ್ ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ ಲೋ ಸಿಕ್ರಿಷನ್ ಆಗುತ್ತೆ. ಆ ಬ್ಲಡ್ ಅಲ್ಲಿ ಇನ್ಸುಲಿನ್ ಲೋ ಸಿಕ್ರಿಷನ್ ಆದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಡಯಾಬಿಟಿಸ್ ಬಿಗೆ ಅಥವಾ ಡಯಾಬಿಟಿಸ್ ಕಂಡೀಷನ್ ಬರ್ತಾ ಹೋಗುತ್ತೆ. ಆ ಡಯಾಬಿಟಿಸ್ ಕಂಡೀಷನ್ ಬಂದಾಗ ಅವ್ರು ಏನಾಗ್ತಾರೆ, ಮತ್ತೆ ಇನ್ಸುಲಿನ್ ಅನ್ನ ತಗೋಬೇಕಾಗತ್ತೆ. ನೆಕ್ಸ್ಟ್, ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗುತ್ತೆ, ಅಂದ್ರೆ ಹೃದಯ ರಕ್ತ ಪರಿಚಲನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಈ ಫ್ಲೂಯಿಡ್ ಏನಾಗಿರುತ್ತೆ, ಫ್ಲೋ ಆಗ್ತಿರುತ್ತೆ. ಓಕೆ, ಬ್ರೈನ್ ಟು ಲೆಗ್ ಅವ್ರಿಗೆ ಏನಾಗುತ್ತೆ, ಫ್ಲೂಯಿಡ್ ಆಟೆ ಪಂಪ್ ಮಾಡ್ತಾ ಇರುತ್ತೆ. ಇಲ್ಲಿ ಗ್ರಾವಿಟಿ ಇದ್ದಾಗ ಏನಾಗುತ್ತೆ, ಗ್ರಾವಿಟೇಷನ್ ಪವರ್ ಪುಲ್ ಮಾಡ್ತಾ ಇರುತ್ತೆ ಕೆಳಗಡೆ. ಓಕೆ, ಹೃದಯದಿಂದ ಕೆಳಗಡೆ ಬರುವಾಗ ರಕ್ತ ಏನಾಗುತ್ತೆ, ಅದನ್ನ ಪುಲ್ ಮಾಡ್ತಾ ಇರುತ್ತೆ ಗ್ರಾವಿಟೇಷನ್ ಪವರ್. ಬಟ್ ಮೇಲ್ಗಡೆ ಹೋದಾಗ ಆ ಪುಲ್ಲಿಂಗ್ ಪವರ್ ಇರೋದಿಲ್ಲ. ಬ್ಲಡ್ ಅವಾಗ ಏನಾಗುತ್ತೆ, ಇಂಬ್ಯಾಲೆನ್ಸಿಂಗ್ ಆಗ್ತಾ ಬರುತ್ತೆ. ನೀಟಾಗಿ ಏನಾಗೋದಿಲ್ಲ, ಬ್ಲಡ್ ಎಲ್ಲಾ ಬಾಡಿಗೂ ಎಲ್ಲದಕ್ಕೂ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದರಿಂದ ಕೆಲವೊಂದು ಯಾವ ಪ್ರಾಬ್ಲಮ್, ಅನಿಮಿಕ್ ಪ್ರಾಬ್ಲಮ್ನ ನಾವು ಹೊಂದ್ತಾ ಬರ್ತೀವಿ. ಅನಿಮಿಕ್ ಪ್ರಾಬ್ಲಮ್ಗಳನ್ನ ನಾವು ಹೊಂದ್ತಾ ಬರ್ತೀವಿ. ಓಕೆ, ಅಥವಾ ರಕ್ತಹೀನತೆಯ ತೊಂದರೆಗಳನ್ನ ನಾವು ನೋಡ್ತಾ ಬರ್ತೀವಿ. ಎಲ್ಲಿ, ಆ ಒಂದು ಸ್ಪೇಸ್ ಅಲ್ಲಿ. ಓಕೆ, ಈ ತರದ ಒಂದು ಹ್ಯೂಮನ್ ಡಿಸೀಸ್ಗಳು ಅಥವಾ ಹ್ಯೂಮನ್ ಹೆಲ್ತ್ ಪ್ರಾಬ್ಲಮ್ಗಳು ಮೈಕ್ರೋಗ್ರಾವಿಟಿಲಿ ಕಾಣ್ತಾ ಬರುತ್ತೆ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಹಾಗಾದ್ರೆ ಈ ಮೈಕ್ರೋಗ್ರಾವಿಟಿಲಿ ಮತ್ತೆ ಏನೇನಾಗ್ಬೋದು? ಓಕೆ, ಈ ಕಂಬರ್ಷನ್ ಇಂಜಿನಿಯರ್ ಅಂತ ಬರುತ್ತೆ. ಕಂಬರ್ಷನ್ ಇಂಜಿನಿಯರಿಂಗ್ ಅಂದ್ರೆ, ಓಕೆ, ಈ ಒಂದು ನಾವೊಂದು ಏನೇ ಒಂದು ಎನರ್ಜಿನ ಬಳಸ್ತಾ ಇದೀವಿ, ಯಾವ ರೀತಿ ಬಳಸ್ತಾ ಹೋಗ್ತೀವಿ, ಶಾಖದ ಮುಖಾಂತರವಾಗಿ, ಹೀಟ್ನ ಮುಖಾಂತರವಾಗಿ ಅದನ್ನ ಹೀಟ್ ಕನ್ವರ್ಟ್ ಮಾಡಿ ಅದರಿಂದ ಬಳಸ್ಕೊಂತ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಎನರ್ಜಿನ ಏನ್ ಮಾಡ್ತೀವಿ, ಹೀಟ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ಫುಡ್ ನ ಮಾಡ್ತೀವಿ. ಓಕೆ, ವಾಟರ್ ಹೀಟರ್ನ ಯೂಸ್ ಮಾಡ್ಕೊಂತೀವಿ, ಅಥವಾ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ಈ ರೀತಿ ಏನ್ ಮಾಡ್ತೀವಿ, ನಾವು ಕನ್ವರ್ಷನ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಕಂಬರ್ಷನ್ ತುಂಬಾ ಇಂಪಾರ್ಟೆಂಟ್. ಈ ಕಂಬರ್ಷನ್ ಒಳಗಡೆ, ಓಕೆ, ಒಂದು ಕ್ಯಾಂಡಲ್ ಈ ರೀತಿ ಭೂಮಿ ಮೇಲೆ ಹತ್ತುರಿತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಕ್ಯಾಂಡಲ್ ಭೂಮಿ ಮೇಲೆ ಈ ರೀತಿ ಹತ್ತುರಿತಾ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಗ್ಲೋ ಆಗ್ತಿದೆ ಕ್ಯಾಂಡಲ್. ಓಕೆ, ಬಟ್ ಮೈಕ್ರೋಗ್ರಾವಿಟಿ ಕಂಡೀಷನ್ ಅಲ್ಲಿ ಈ ಕ್ಯಾಂಡಲ್ ಈ ರೀತಿ ಉರಿಯೋದಿಲ್ಲ. ಯಾವ ರೀತಿ ಉರಿಯುತ್ತೆ, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ರೌಂಡ್ ಶೇಪ್ ಅಲ್ಲಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಸರ್ ಈ ರೀತಿ ಅಂದ್ರೆ, ಇಲ್ಲಿ ಗ್ರಾವಿಟಿ ಸಿಚುವೇಶನ್, ಯಾವುದೇ ಒಂದು ಗ್ರಾವಿಟಿ ಇರೋದಿಲ್ಲ. ಅದಕ್ಕೇನಾಗುತ್ತೆ, ಫ್ಲೇಮ್ಗಳು ಏನಾಗ್ತವೆ, ಮೇಲ್ಗಡೆ ಕನ್ವೆನ್ಷನ್ ಆಗೋದಿಲ್ಲ. ಕನ್ವೆನ್ಷನ್ ಅಂದ್ರೆ, ಓಕೆ, ಇನ್ ಫ್ಲೂಯಿಡ್ ಅಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಮೆಥಡ್ ಯಾವುದು, ಕನ್ವೆನ್ಷನ್. ಸಾಲಿಡ್ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಮೆಥಡ್ ಕಂಡಕ್ಷನ್. ಓಕೆ, ಮಿಕ್ಕಿದಂತೆ ಇಲ್ಲ ರೇಡಿಯೇಷನ್. ಓಕೆ, ಈ ಕನ್ವೆನ್ಷನ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇದು ಡೆನ್ಸಿಟಿ ಮುಖಾಂತರ ಕನ್ವೆನ್ಷನ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಡೆನ್ಸಿಟಿ ಅಂದ್ರೆ, ಫಾರ್ ಎಕ್ಸಾಂಪಲ್, ವಾಟರ್ನ ನೀವು ಹೀಟ್ ಮಾಡಬೇಕು, ಹೀಟರ್ ಹಾಕಿರ್ತೀರಾ, ಮೇಲ್ಗಡೆ ಗುಳ್ಳೆಗಳು ಬರ್ತಾ ಇರ್ತವೆ. ಆ ಗುಳ್ಳೆಗಳು ಏನಂದ್ರೆ, ಮೇಲ್ಗಡೆ ಬರ್ತಾ ಇರೋ ನೀರಿನ ಹನಿಗಳು ಏನಾಗಿರ್ತವೆ, ಅವು ಬಿಸಿ ನೀರಿನ ಹನಿಗಳಾಗಿರ್ತವೆ. ಅವು ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಮೇಲೆ ಬಂದು ತೇಲ್ತಾ ಇರ್ತವೆ. ಡೆನ್ಸಿಟಿ ಜಾಸ್ತಿ ಇರುವ ತಣ್ಣನೆ ನೀರು ಏನಾಗುತ್ತೆ, ಕೆಳಗಡೆ ಹೋಗುತ್ತೆ. ಈ ರೀತಿ ಸೈಕ್ಲಿಕ್ ಆಗಿ ಡೆನ್ಸಿಟಿ ರೊಟೇಷನ್ ಆಗ್ತಾ ಇರುತ್ತೆ. ಅದರಿಂದ ಕನ್ವೆನ್ಷನ್ ಆಕಾರ ಆಗುತ್ತೆ. ಅದೇ ರೀತಿ ಇಲ್ಲೂ ಗ್ಯಾಸ್ ಫ್ಲೂಯಿಡ್ ಅಲ್ಲೂ, ಗ್ಯಾಸ್ ಕೂಡ ಒಂದು ಫ್ಲೂಯಿಡ್. ಆ ಫ್ಲೂಯಿಡ್ ಅಲ್ಲೂ ಸೇಮ್ ಇದೇ ರೀತಿ ಆಗ್ತಾ ಇರುತ್ತೆ. ಆಕ್ಸಿಜನ್ ಬರ್ನ್ ಆಗ್ತಾ ಇರುತ್ತೆ. ಈ ರೀತಿ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಈ ಕನ್ವೆನ್ಷನ್ ಗ್ರಾವಿಟಿಯಿಂದ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಇಲ್ಲಿ ಗ್ರಾವಿಟಿ ಇರೋದಿಲ್ಲ, ಆದ್ರಿಂದ ಆ ಕನ್ವೆನ್ಷನ್ ನಡೆಯೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲೇನಾದ್ರೂ ಸ್ಪೇಸ್ ಅಲ್ಲಿ ಆಕ್ಸಿಜನ್ ದೊರಕಿದ್ರೆ ಆ ಒಂದು ಫ್ಲೇಮ್ ಯಾವ ರೀತಿ ಬರುತ್ತೆ ಅಂದ್ರೆ, ಈ ರೀತಿ ರೌಂಡ್ ಅಥವಾ ಗೋಲಾಕಾರದಲ್ಲಿ ಬರ್ತಾ ಹೋಗುತ್ತೆ. ಈ ಕ್ವಶನ್ ನ 2000 ಯಾವುದು PSI 502 ಕ್ವಶನ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ದ ಇದು. ಓಕೆ, ಗೋಲಾಕಾರದಲ್ಲಿ ಇರುತ್ತೆ. ಓಕೆ, ಮೈಕ್ರೋಗ್ರಾವಿಟಿ ಕಂಡೀಷನ್ ಅಲ್ಲಿ. ಓಕೆ, ನೆಕ್ಸ್ಟ್, ಈ ಕ್ರಿಸ್ಟಲೈಸ್ ಅಂತ ಸಾಲಿಡ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಕ್ರಿಸ್ಟಲೈಸ್ ಮತ್ತೆ ನಾನ್ ಕ್ರಿಸ್ಟಲೈಸ್ ಗಳು ಬರ್ತವೆ. ಅದರಲ್ಲಿ ಕ್ರಿಸ್ಟಲೈಸ್ ಗಳಲ್ಲಿ ಸಮ್ ವೇರಿಯೇಷನ್ಸ್ ಕಾಣ್ತಾ ಬರುತ್ತೆ. ಓಕೆ, ಫ್ಲೂಯಿಡ್ಸ್ ಗಳಲ್ಲಿ ಸರ್ಫೇಸ್ ಟೆನ್ಷನ್ ಅಲ್ಲಿ ಸ್ವಲ್ಪ ಸಮ್ ವೇರಿಯೇಷನ್ಸ್ ನ ಕಾಣಿಸ್ತಾ ಬರುತ್ತೆ. ನೆಕ್ಸ್ಟ್, ಈ ಒಂದು ಮೈಕ್ರೋಗ್ರಾವಿಟಿಯನ್ನ ನಾವು ಎಲ್ಲಿ ತುಂಬಾ ಯೂಸ್ ಮಾಡ್ಕೊಂತೀವಿ ಅಂದ್ರೆ, ಬಯೋ ರಿಯಾಕ್ಟರ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಂತೀವಿ. ಬಯೋ ರಿಯಾಕ್ಟರ್ ಅಂದ್ರೆ ಯಾವ್ದು ಹೇಳಿ, ಫಾರ್ ಎಕ್ಸಾಂಪಲ್ ಸ್ಟೆಮ್ ಸೆಲ್ ಥೆರಪಿಗಳಲ್ಲಿ, ಓಕೆ, ಡ್ರಗ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಈ ತರದ ಒಂದು ಕಂಡೀಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಾವು ಯಾವ್ದಾದ್ರು ಒಂದು ಪ್ರೋಟೀನ್, ಕ್ರಿಸ್ಟಲೈಸ್ ಪ್ರೋಟೀನ್ ಲೇಯರ್ ಗಳನ್ನ ಬಳಸ್ಕೊಂಡು, ಪ್ರೋಟೀನ್ ಲೇಯರ್ಸ್ ಗಳನ್ನ ಬಳಸ್ಕೊಂಡು ನಾವೇನ್ ಮಾಡೋದು, ಡ್ರಗ್ಸ್ ಗಳನ್ನ ತಯಾರು ಮಾಡ್ಬೋದು. ಆ ಡ್ರಗ್ಸ್ ಗಳಲ್ಲಿ ಈ ಒಂದು ಮೈಕ್ರೋಗ್ರಾವಿಟಿ ಕಂಡೀಷನ್ ನ ಬಳಸ್ಬಿಟ್ಟು ಆ ಡ್ರಗ್ಸ್ ಗಳಲ್ಲಿ
ಆ ಡ್ರಗ್ಸ್ಗಳು ಯಾವ ರೀತಿ ಈ ಪ್ರೋಟೀನ್ ಜೊತೆ ಅನುವರ್ತನೆ ಮಾಡುತ್ತೆ, ಯಾವ ರೀತಿ ಇಂಟ್ರಾಕ್ಷನ್ ಮಾಡುತ್ತೆ ಅಂತ ನಾವು ಕಂಡುಹಿಡ್ಕೋಬಹುದು. ಯಾವ್ದ್ರಲ್ಲಿ? ಈ ಒಂದು ಕ್ರಿಸ್ಟಲೈನ್ ಪ್ರೋಟೀನ್ ಲೇಯರ್ ಮೈಕ್ರೋಗ್ರಾವಿಟೇಷನ್ ಕಂಡೀಷನ್ ಅಲ್ಲಿ ನಾವು ಬೆಳೆಸಿದಾಗ ಅಥವಾ ಓಕೆ ಟಿಶ್ಯೂ ಕಲ್ಚರ್ನ ಮಾಡಿದಾಗ, ಓಕೆ ಟಿಶ್ಯೂ ಕಲ್ಚರ್ ಫೀಲ್ಡ್ ಅಲ್ಲಿ ಇದು ಅತಿ ಹೆಚ್ಚಾಗಿ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿ ಮೈಕ್ರೋಗ್ರಾವಿಟಿ ಬಗ್ಗೆ ಅತಿ ಹೆಚ್ಚಾಗಿ ಸ್ಟಡಿಯನ್ನ ಮಾಡ್ತಾ ಬರ್ತಾರೆ. ಇದು ಮೈಕ್ರೋಗ್ರಾವಿಟಿ. ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಕ್ಲಾಸು ಈ ಮೈಕ್ರೋಗ್ರಾವಿಟಿ ಬಗ್ಗೆ ಇನ್ನೂ ಹೆಚ್ಚು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.